ಹಲೋ ನಮಸ್ಕಾರ. ರಿಲೀಸ್ ಡೇಟ್ ಮುಂದಕ್ಕೆ ಹೋಯ್ತಾ ಉಪೇಂದ್ರ ಶಿವಣ್ಣ ಅಭಿನಯದ 45 ಎನ್ನುವ ಸಿನಿಮಾದ್ದು ಹಾಗೆ ರಿಲೀಸ್ ಆಗಲು ತಯಾರಾಗ್ತಾ ಇದೆ ಅಜಯ್ ರಾವ್ ಅವರ ಮುಂದಿನ ಸಿನಿಮಾ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ. ಇನ್ನು ದುನಿಯಾ ವಿಜಯ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ತಯಾರಾಗಿರುವ ಒಂದು ಚಿತ್ರವಾಗಿದೆ ಮಾರುತ ಎನ್ನುವ ಸಿನಿಮಾ. ಈ ಸಿನಿಮಾದ ಟೈಟಲ್ ಟ್ರ್ಯಾಕ್ ಅನ್ನು ಚಿತ್ರತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಇನ್ನು ಆಗಸ್ಟ್ 14ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಬಾಲಿವುಡ್ ಚಿತ್ರವಾಗಿದೆ ಸ್ಪೈ ಯೂನಿವರ್ಸ್ನ ಭಾಗವಾಗಿರುವ ವಾರ್ ಚಿತ್ರದ 2ನೇ ಭಾಗ. ಈ ಸಿನಿಮಾವು ಆಗಸ್ಟ್ 14ಕ್ಕೆ ದೊಡ್ಡ ಮಟ್ಟಿನಲ್ಲೇ ರಿಲೀಸ್ ನಡೆಸ್ತಾ ಇದ್ದು ಟೀಸರ್ ಅನ್ನು ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ. ಟೀಸರ್ ಅನ್ನು ನೋಡ್ತಾ ಇದ್ರೆ ಒಂದು ಟಿಪಿಕಲ್ ಬಾಲಿವುಡ್ ಆಕ್ಷನ್ ಸಿನಿಮಾದ ರೀತಿ ನೋಡಿದ್ದು, ಆದರೆ ದೊಡ್ಡ ಮಟ್ಟಿನಲ್ಲಿ ಇಂಪ್ರೆಸಿವ್ ಆಗಿ ಕಂಡು ಬಂದಿಲ್ಲ ಸಿನಿಮಾದ ಟೀಸರ್. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನು ಅಂದರೆ ಸಿನಿಮಾದಲ್ಲಿ ಜೂನಿಯರ್ NTR ಅವರು ಕಾಣಿಸಿಕೊಂಡಿದ್ದಾರೆ. ಅವರ ಪಾತ್ರಕ್ಕೆ ಘನತೆ ಈ ಸಿನಿಮಾ ತರುತ್ತಾ ಅನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಸದ್ಯಕ್ಕೆ ಟೀಸರ್ ರಿಲೀಸ್ ಆಗಿದ್ದು ಮುಂದಕ್ಕೆ ಬ್ಯಾಕ್ ಟು ಬ್ಯಾಕ್ ಅಪ್ಡೇಟ್ ಬರ್ತಾ ಇದೆ ಸಿನಿಮಾ ತಂಡದಿಂದ. ಕಿಯಾರಾ ಅಡ್ವಾಣಿ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ. ಅಯಾನ್ ಮುಖರ್ಜಿ ಅವರು ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ. ಇನ್ನು ಬಾಲಿವುಡ್ ನಟ ಆಮಿರ್ ಖಾನ್ ಅವರ ಸಿತಾರೆ ಜಮೀನ್ ಪರ್ ಎನ್ನುವ ಸಿನಿಮಾವು ನಾಳಿದ್ದು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಆ ಬಳಿಕ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಶಾರುಖ್ ಖಾನ್ ಅವರ ಡಂಕಿ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ರಾಜ್ಕುಮಾರ್ ಹಿರಾನಿ ಅವರೊಂದಿಗಿನ ಸಿನಿಮಾ. ಈ ಸಿನಿಮಾದ ಚಿತ್ರೀಕರಣ ಇದೀಗ ಕೆಲವೇ ದಿನಗಳಲ್ಲಿ ಆರಂಭಗೊಳ್ತಾ ಇದ್ದು, ಈ ಸಿನಿಮಾವನ್ನು 2026ರ ಕ್ರಿಸ್ಮಸ್ ಪ್ರಯುಕ್ತ ರಿಲೀಸ್ ಮಾಡಲು ಸಿನಿಮಾ ತಂಡವು ಸದ್ಯಕ್ಕೆ ಇದೀಗ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಕನ್ನಡದಿಂದ ಪೃಥ್ವಿ ಅಂಬರ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಹೊಸದಾಗಿ ತಯಾರಾಗಿರುವ ಒಂದು ಚಿತ್ರವಾಗಿದೆ ಕೊತ್ತಲವಾಡಿ ಎನ್ನುವ ಸಿನಿಮಾ. ಇದೀಗ ಚಿತ್ರತಂಡವು ಚಿತ್ರದ ಟೀಸರ್ ಅನ್ನು ರಿಲೀಸ್ ಮಾಡಿದ್ದು, ಟೀಸರ್ ಅಂತೂ ಒಳ್ಳೆಯ ನಿರೀಕ್ಷೆಯನ್ನು ತಂದುಕೊಡುವಲ್ಲಿ ಸಫಲವಾಗಿದೆ. ಈ ಸಿನಿಮಾವು ಈ ಜೂನ್ ತಿಂಗಳಿನಲ್ಲಿ ರಿಲೀಸ್ ಆಗುವ ಎಲ್ಲ ಸಾಧ್ಯತೆಗಳಿವೆ. ಮಲಯಾಳಂ ನಟ ಮೋಹನ್ ಲಾಲ್ ಅವರು ತಯಾರಾಗ್ತಾ ಇರುವ ಒಂದು ಬಿಗ್ ಬಜೆಟ್ ಚಿತ್ರವಾಗಿದೆ ವೃಷಭ ಎನ್ನುವ ಸಿನಿಮಾ. ನಮ್ಮ ಪೊಗರು ಖ್ಯಾತಿಯ ನಂದ್ ಕಿಶೋರ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು, ಕೊನೆಗೂ ಸಿನಿಮಾದ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ಸಿನಿಮಾ ತಂಡ. ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಕೆಲವೇ ದಿನಗಳಲ್ಲಿ ಸಿನಿಮಾದ ಮುಂದಿನ ಅಪ್ಡೇಟ್ ಕೂಡ ಬರುವ ಸಾಧ್ಯತೆ ಇದ್ದು, ಕನ್ನಡದಲ್ಲೂ ಕೂಡ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಇನ್ನು ಕಿರೀಟಿ ಎನ್ನುವ ಯುವ ನಟ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಹೊಸದಾಗಿ ತಯಾರಾಗಿರುವ ಸಿನಿಮಾವಾಗಿದೆ ಜೂನಿಯರ್ ಎನ್ನುವ ಸಿನಿಮಾ. ಈ ಸಿನಿಮಾದಲ್ಲಿ ಶ್ರೀಲೀಲಾ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿದ್ದು, ಈ ಸಿನಿಮಾವು ಕನ್ನಡ, ತೆಲುಗು, ಹಿಂದಿ, ತಮಿಳು ಹಾಗೆ ಮಲಯಾಳಂ ಭಾಷೆಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಜುಲೈ 18ಕ್ಕೆ ರಿಲೀಸ್ ಆಗ್ತಾ ಇದ್ದು, ಈ ಸಿನಿಮಾದ ಮೊದಲ ಹಾಡು ಇದೀಗ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇದೆ. ಸಿನಿಮಾಕ್ಕೆ ಪುಷ್ಪ ಖ್ಯಾತಿಯ DSP ಅವರು ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಮಿನ್ನಲ್ ಮುರಳಿ ಎನ್ನುವ ಸೂಪರ್ ಹಿಟ್ ಸಿನಿಮಾ ಇರುವ ಸಿನಿಮ್ಯಾಟಿಕ್ ಯೂನಿವರ್ಸ್ ವೀಕೆಂಡ್ ಸಿನಿಮ್ಯಾಟಿಕ್ ಯೂನಿವರ್ಸ್ನ ಮುಂದಿನ ಚಿತ್ರ ಡಿಟೆಕ್ಟಿವ್ ಉಜ್ವಲನ್ ಎನ್ನುವ ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ. ಸಿನಿಮಾವು ಈ ಶುಕ್ರವಾರ ಥಿಯೇಟರ್ಗೂ ಕೂಡ ರಿಲೀಸ್ ಆಗ್ತಾ ಇದೆ. ಇನ್ನು ತ್ರಿಷಾ ನಾಯಕಿ ನಟಿಯಾಗಿ ಕಾಣಿಸಿಕೊಂಡು ಹೊಸದಾಗಿ ತಯಾರಾಗಿರುವ ಚಿತ್ರವಾಗಿದೆ ಥಗ್ ಲೈಫ್ ಎನ್ನುವ ಸಿನಿಮಾ. ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಮಲ್ ಹಾಸನ್ ಹಾಗೆ ಸಿಲಂಬರಸನ್ ಕಾಣಿಸಿಕೊಂಡಿದ್ದು, ಸಿನಿಮಾದ 2ನೇ ಹಾಡನ್ನು ರಿಲೀಸ್ ಮಾಡಿ ಸಿನಿಮಾ ತಂಡವು ಇದೀಗ ಸದ್ದನ್ನು ಮಾಡುತ್ತಿದ್ದಾರೆ. ಈಗಾಗಲೇ ಸಿನಿಮಾದ ಟ್ರೈಲರ್ ಅಂತೂ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಜೂನ್ 5ಕ್ಕೆ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಕನ್ನಡದಲ್ಲೂ ಕೂಡ ರಿಲೀಸ್ ಆಗಲಿದೆ. ಹೊಸದಾಗಿ ತಯಾರಾಗಿರುವ ಮೇಘ ಎನ್ನುವ ಸಿನಿಮಾವು ಇದೀಗ ಭಾರತ ಹೊರತುಪಡಿಸಿ ಉಳಿದೆಡೆ ವಿದೇಶಗಳಲ್ಲಿ ಈ ಬರುವ ಮೇ 23ರಿಂದ ಸಿಂಪ್ಲಿ ಸೌತ್ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲಿ ಲಭ್ಯವಾಗಲಿದೆ. ಇನ್ನು ಈಗಾಗಲೇ ವಾರ್ ಸಿನಿಮಾದ 2ನೇ ಭಾಗದ ಟೀಸರ್ ರಿಲೀಸ್ ಆಗಿದ್ದು, ಅದಕ್ಕಿಂತ ಹೆಚ್ಚಾಗಿ ಆ ದಿನದಲ್ಲೇ ರಿಲೀಸ್ ಆಗ್ತಾ ಇರುವ ಆಗಸ್ಟ್ 14ಕ್ಕೆ ರಿಲೀಸ್ ಆಗ್ತಾ ಇರುವ ಕೂಲಿ ಎನ್ನುವ ಸಿನಿಮಾದ ಮೇಲೆ ಕೂಡ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ. ಸಿನಿಮಾ ತಂಡವು ಮುಂದಕ್ಕೆ ಸಿನಿಮಾದ ಅಪ್ಡೇಟ್ ಅನ್ನು ಕೊಡ್ತಾ ಇದ್ದು, ಅದರ ಜೊತೆಗೆ ಕ್ಲಾಶ್ ಆಗಿ ನಮ್ಮ ಕನ್ನಡದಿಂದ ಬರ್ತಾ ಇರುವ ದೊಡ್ಡ ಸಿನಿಮಾ 45 ರಿಲೀಸ್ ಆಗಲಿದೆ ಎನ್ನುವುದನ್ನು ಈಗಾಗಲೇ ಸಿನಿಮಾ ತಂಡವು ಘೋಷಣೆ ಮಾಡಿದ್ರು. 45 ಎನ್ನುವ ಸಿನಿಮಾವನ್ನು ಅರ್ಜುನ್ ಜನ್ಯ ಅವರು ನಿರ್ದೇಶನ ಮಾಡಿದ್ದು, ದೊಡ್ಡ ರೀತಿಯಲ್ಲೇ VFXಗೆ ಫೋಕಸ್ ಅನ್ನು ಮಾಡಿಕೊಂಡು ಸಿನಿಮಾವನ್ನು ತಯಾರು ಮಾಡಲಾಗಿದೆ. ಸಿನಿಮಾದಲ್ಲಿ ಶಿವಣ್ಣ, ಉಪೇಂದ್ರ, ರಾಜ್ಬೀರ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ರಮೇಶ್ ರೆಡ್ಡಿ ಎನ್ನುವರು ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡಿದ್ದಾರೆ. ಆಗಸ್ಟ್ 15ರಿಂದ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಇದೀಗ ಪೋಸ್ಟ್ಪೋನ್ ಮಾಡುವ ಬಹುತೇಕ ಸಾಧ್ಯತೆಗಳೇ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸಿನಿಮಾವು ಆಗಸ್ಟ್ 15ಕ್ಕೆ ರಿಲೀಸ್ ಆಗುವುದು ಬಹುತೇಕ ಡೌಟ್. ಒಂದಾದರೆ ಸಿನಿಮಾವನ್ನು ಪೋಸ್ಟ್ಪೋನ್ ಮಾಡ್ತಾರೆ ಅಥವಾ ಪ್ರೀಪೋನ್ ಮಾಡ್ತಾರೆ. ನನ್ನ ಅನಿಸಿಕೆ ಪ್ರಕಾರ ಸಿನಿಮಾವು ಆಗಸ್ಟ್ ತಿಂಗಳ ಆರಂಭದಲ್ಲಿ, ಅಂದರೆ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಹಿಂದೂಡಿ ಆಗಸ್ಟ್ ತಿಂಗಳಿನ ಆರಂಭದಲ್ಲಿ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ. ಸದ್ಯಕ್ಕೆ ಸಿನಿಮಾದ VFX ಕೆಲಸಗಳು ನಡೀತಾ ಇದ್ದು, ದೊಡ್ಡ ಮಟ್ಟಿನಲ್ಲಿ ಸಿನಿಮಾವನ್ನು ಮೇಕಿಂಗ್ ಕೂಡ ಮಾಡಲಾಗಿದೆ. ಇನ್ನು ಕೂಲಿ ಎನ್ನುವ ಸಿನಿಮಾದಲ್ಲಿ ಉಪೇಂದ್ರ ಕೂಡ ನಟಿಸಿದ್ದು, ಆದ್ದರಿಂದಲೇ ಈ ಸಿನಿಮಾವು ಆಗಸ್ಟ್ 15ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ಗಳು ಇದೀಗ ಬಹುತೇಕ ಕಡಿಮೆ. ಅಜಯ್ ರಾವ್ ಅವರಿಗೆ ಇತ್ತೀಚೆಗೆ ಸಣ್ಣ ಮಟ್ಟಿನ ಕಂಬ್ಯಾಕ್ ಅನ್ನೇ ಕೊಟ್ಟಿರುವ ಒಂದು ಚಿತ್ರವಾಗಿದೆ ಯುದ್ಧಕಾಂಡ ಚಾಪ್ಟರ್ 2 ಎನ್ನುವ ಸಿನಿಮಾ. ಈ ಸಿನಿಮಾದ ಬಳಿಕ ಇದೀಗ ಅವರ ಮುಂದಿನ ಸಿನಿಮಾವು ತಯಾರಾಗ್ತಾ ಇದೆ. ಯುದ್ಧಕಾಂಡ ಚಾಪ್ಟರ್ 2 ಎನ್ನುವ ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಪಡೆದರೂ ಕೂಡ ಒಳ್ಳೆಯ ಕಲೆಕ್ಷನ್ ಅನ್ನು ಮಾಡಲು ಸಾಧ್ಯವಾಗಿಲ್ಲ.
ಇದೀಗ ಅವರ ಮುಂದಿನ ಸಿನಿಮಾ ಸರಳ ಸುಬ್ಬರಾವ್ ಎನ್ನುವ ಸಿನಿಮಾವು ಇದೀಗ ತಯಾರಾಗ್ತಾ ಇದೆ. ಸಿನಿಮಾದ ಕೆಲಸಗಳು ನಡೀತಾ ಇದ್ದು ಈ ವರ್ಷವೇ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಸದ್ಯಕ್ಕೆ ಸಿನಿಮಾ ತಂಡವು ಸಿನಿಮಾದ ಮೊದಲ ಹಾಡನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಈ ವಿಡಿಯೋವನ್ನು ನೋಡುವುದರಲ್ಲಿ ಯಾರೆಲ್ಲ ಅಜಯ್ ರಾವ್ ಫ್ಯಾನ್ಸ್ಗಳಿದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹೊಸದಾಗಿ ಕನ್ನಡದಿಂದ ತಯಾರಾಗಿರುವ ಒಂದು ಚಿತ್ರವಾಗಿದೆ ಕುಮಾರನ ವಧೆ ಎನ್ನುವ ಸಿನಿಮಾ. ಈ ಸಿನಿಮಾವನ್ನು ಪ್ರೀತಮ್ ಶಿವಕುಮಾರ್ ಎನ್ನುವವರು ನಿರ್ದೇಶನ ಮಾಡಿದ್ದು, ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಚಿತ್ರತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ನಮ್ಮ ರುಕ್ಮಿಣಿ ವಸಂತ್ ನಾಯಕಿ ನಟಿಯಾಗಿ ಕಾಣಿಸಿಕೊಂಡಿರುವ ವಿಜಯ್ ಸೇತುಪತಿ ಅಭಿನಯದ ಯೇಸ್ ಎನ್ನುವ ಸಿನಿಮಾವು ನಾಳೆ 23ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಈಗಾಗಲೇ ಟ್ರೈಲರ್ನಿಂದ ಸಿನಿಮಾ ಒಳ್ಳೆಯ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ. ಇನ್ನು ಹೊಸದಾಗಿ ತಮಿಳಿನಿಂದ ರಿಲೀಸ್ ಆಗಿ ಸದ್ದನ್ನು ಮಾಡ್ತಾ ಇರುವ ಟೂರಿಸ್ಟ್ ಫ್ಯಾಮಿಲಿ ಎನ್ನುವ ಸಣ್ಣ ಸಿನಿಮಾವು ಇದೀಗ ವಿಶ್ವದಾದ್ಯಂತ ಥಿಯೇಟರ್ಗಳಲ್ಲಿ 75 ಕೋಟಿ ಕಲೆಕ್ಷನ್ ಅನ್ನು ದಾಟಿದೆ. ಸಿನಿಮಾವು ಥಿಯೇಟರ್ಗಳಲ್ಲಿ ನಿರೀಕ್ಷೆಗೂ ಮೀರಿದಷ್ಟು ಕಲೆಕ್ಷನ್ ಅನ್ನೇ ಮಾಡ್ತಾ ಇದೆ. ಇನ್ನು ಹೊಸದಾಗಿ ಪವನ್ ಕಲ್ಯಾಣ್ ಅವರ ಈ ಬರುವ ಜೂನ್ ತಿಂಗಳಿನಲ್ಲಿ ರಿಲೀಸ್ ಆಗ್ತಾ ಇರುವ ಹರಿಹರ ವೀರ ಮಲ್ಲು ಸಿನಿಮಾದ ಮೊದಲ ಭಾಗದ ಹೊಸದಾದ ಹಾಡನ್ನು ಚಿತ್ರತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಚಿತ್ರವು ಕನ್ನಡದಲ್ಲೂ ಕೂಡ ರಿಲೀಸ್ ಮಾಡುವುದಾಗಿ ಸಿನಿಮಾ ತಂಡವು ಈಗಾಗಲೇ ಕನ್ಫರ್ಮ್ ಅನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಮೋಹನ್ ಲಾಲ್ ಅವರ ಮತ್ತೊಂದು ಫೀಲ್ ಹುಡ್ ಸಿನಿಮಾ ಹೃದಯ ಪೂರ್ವಂ ಎನ್ನುವ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಇದೀಗ ಸಿನಿಮಾ ತಂಡವು ರಿಲೀಸ್ ಮಾಡಿದ್ದಾರೆ. ಇನ್ನು ಬಾಲಿವುಡ್ ನಿಂದ ಹೊಸದಾಗಿ ತಯಾರಾಗ್ತಾ ಇರುವ ನಿರೀಕ್ಷೆಯ ಸಣ್ಣ ಚಿತ್ರವಾಗಿದೆ ಚಿಡಿ ಎನ್ನುವ ಸಿನಿಮಾ. ಇದೀಗ ಈ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ರಿಲೀಸ್ ಆಗಿದೆ. ಈ ಬರುವ ಮೇ 30ಕ್ಕೆ ಈ ಚಿತ್ರವು ವಿಶ್ವದಾದ್ಯಂತ ಥಿಯೇಟರ್ಗೂ ಕೂಡ ರಿಲೀಸ್ ಆಗಲಿದೆ. ಇನ್ನು ಶಾರುಖ್ ಖಾನ್ ಅವರ ಇತ್ತೀಚೆಗೆ ರಿಲೀಸ್ ಆಗಿರುವ 3 ಸಿನಿಮಾ ಆದ ಬಳಿಕ ಬ್ಯಾಕ್ ಟು ಬ್ಯಾಕ್ ಡಂಕಿ ಎನ್ನುವ ಸಿನಿಮಾ ಕೂಡ ರಿಲೀಸ್ ಆದ ಬಳಿಕ ಮುಂದಕ್ಕೆ ರಿಲೀಸ್ ಆಗಲಿರುವ ಹೊಸದಾದ ಚಿತ್ರವಾಗಿದೆ ಕಿಂಗ್ ಎನ್ನುವ ಸಿನಿಮಾ. ಸದ್ಯಕ್ಕೆ ಸಿನಿಮಾದ ಚಿತ್ರೀಕರಣವನ್ನು ಸಿನಿಮಾ ತಂಡವು ಆರಂಭ ಮಾಡಿದ್ದಾರೆ. ಶಾರುಖ್ ಖಾನ್ ಅವರು ಸಿನಿಮಾದ ಸೆಟ್ಗೆ ಜಾಯಿನ್ ಆಗಿಲ್ಲ, ಕೆಲವೇ ದಿನಗಳಲ್ಲಿ ಜಾಯಿನ್ ಕೂಡ ಆಗ್ತಾರೆ. ದೀಪಿಕಾ ಪಡುಕೋಣೆ, ಅಭಿಷೇಕ್ ಬಚ್ಚನ್ ಸೇರಿದಂತೆ ಒಂದು ದೊಡ್ಡ ತಾರಗಣವೇ ಈ ಸಿನಿಮಾದ ಮೇಲೆ ಇದ್ದು, ಸಿದ್ಧಾರ್ಥ್ ಆನಂದ್ ಅವರು ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡ್ತಿದ್ದಾರೆ. ಒಂದು ದೊಡ್ಡ ಮಟ್ಟಿನ ಸಿನಿಮಾವಾಗಲಿದೆ ಈ ಚಿತ್ರ. ಇನ್ನು ದಿಗಂತ್ ಅಭಿನಯದಲ್ಲಿ ಜೂನ್ 13ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಚಿತ್ರವಾಗಿದೆ ಎಡಗೈ ಅಪಘಾತಕ್ಕೆ ಕಾರಣ ಎನ್ನುವ ಸಿನಿಮಾ. ಒಳ್ಳೆ ರೀತಿಯಲ್ಲೇ ಪ್ರಮೋಷನ್ ಕೆಲಸಗಳನ್ನು ಮಾಡ್ತಿದ್ದಾರೆ ಸಿನಿಮಾ ತಂಡ. ಇದೀಗ ಈ ಸಿನಿಮಾದ ಹೊಸದಾದ ಹಾಡನ್ನು ಕೂಡ ಚಿತ್ರತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಇನ್ನು ಸನ್ನಿ ಡಿಯೋಲ್ ಅವರ ಹೊಸದಾದ ಸಿನಿಮಾ ಇದೀಗ ತಯಾರಾಗ್ತಾ ಇದ್ದು, ಸಿನಿಮಾವು ಡೈರೆಕ್ಟ್ ಆಗಿ OTTಯಲ್ಲಿ ರಿಲೀಸ್ ಆಗಲಿದೆ. ನೆಟ್ಫ್ಲಿಕ್ಸ್ ಬೇಕಾಗಿ ಈ ಸಿನಿಮಾವನ್ನು ಇದೀಗ ಸನ್ನಿ ಡಿಯೋಲ್ ಅವರು ತಯಾರು ಮಾಡ್ತಾ ಇದ್ದು, ಸಿದ್ಧಾರ್ಥ್ ಮಲ್ಹೋತ್ರಾ ಎನ್ನುವರು ಸಿನಿಮಾವನ್ನು ನಿರ್ದೇಶನ ಮಾಡ್ತಿದ್ದಾರೆ. ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಎಲ್ಲ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರಬಹುದು. ಇನ್ನು ಮೋಹನ್ ಲಾಲ್ ಅವರ ಹೊಸದಾಗಿ ರಿಲೀಸ್ ಆಗಿ ಸದ್ಯಕ್ಕೆ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿರುವ ಒಂದು ಚಿತ್ರವಾಗಿದೆ ತುಡರುಂ ಎನ್ನುವ ಸಿನಿಮಾ. ಈ ಸಿನಿಮಾವು ಕೇರಳದಲ್ಲಿ ಹೊಸದಾದ ದಾಖಲೆಯನ್ನೇ ಬರೆದಿದ್ದು, ಕೇರಳದಲ್ಲಿ 100 ಕೋಟಿ ಗಡಿಯನ್ನು ದಾಟಿರುವ ಮೊದಲ ಸಿನಿಮಾ ಎನ್ನುವ ದಾಖಲೆಯನ್ನು ಈ ಚಿತ್ರವು ಪಡೆದುಕೊಂಡಿದೆ. ಈಗಾಗಲೇ ಈ ಸಿನಿಮಾವು 26 ದಿವಸ ಕಳೆದರೂ ಕೂಡ ಕೇರಳದಲ್ಲಿ ದೊಡ್ಡ ಕಲೆಕ್ಷನ್ ಅನ್ನೇ ಮಾಡ್ತಾ ಇದ್ದು, ಅದೇ ರೀತಿ ಕರ್ನಾಟಕ ಹಾಗೆ ವಿದೇಶದಲ್ಲೂ ಕೂಡ ಕಲೆಕ್ಷನ್ ಮಾಡ್ತಾ ಇದೆ. ಈ ಸಿನಿಮಾವು 26 ದಿವಸಗಳಲ್ಲಿ ಕೇರಳ ಬಾಕ್ಸ್ ಆಫೀಸ್ನಿಂದ ಮಾತ್ರವೇ ಬರೋಬ್ಬರಿ 112 ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಮುಂದಕ್ಕೂ ಕೂಡ ಒಂದು ದೊಡ್ಡ ಮಟ್ಟಿನ ಕಲೆಕ್ಷನ್ ಈ ಸಿನಿಮಾವು ನೋಡ್ತಾ ಇದೆ. ಇನ್ನು ಬಾಲಿವುಡ್ ನಟ ನಿರ್ದೇಶಕ ರಿತೇಶ್ ದೇಶ್ಮುಖ್ ಅವರ ಹೊಸದಾದ ಸಿನಿಮಾ ಘೋಷಣೆಯಾಗಿದ್ದು, ರಾಜಾ ಶಿವಾಜಿ ಎಂದು ಸಿನಿಮಾಕ್ಕೆ ಟೈಟಲ್ ಇಡಲಾಗಿದೆ. ಸಂಜಯ್ ದತ್, ಅಭಿಷೇಕ್ ಬಚ್ಚನ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದು, ಈ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಸಿನಿಮಾ ತಂಡವು ಮುಂದಿನ ದಿನಗಳಲ್ಲಿ ಕೊಡ್ತಿದ್ದಾರೆ. ಮೇ 1, 2026ಕ್ಕೆ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ. ಈ ಸಿನಿಮಾವನ್ನು ರಿತೇಶ್ ದೇಶ್ಮುಖ್ ಅವರೇ ಸ್ವತಃ ನಿರ್ದೇಶನ ಕೂಡ ಮಾಡ್ತಿದ್ದಾರೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ವಾಟ್ಸಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ ಇರುವ ಲಿಂಕ್ ಅನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ.